ಪ್ರತಿಯೊಂದು ಹಳ್ಳಿನೂ ತನ್ನ ಕಾಲ ಮೇಲೆ ತಾನು ನಿಲ್ಲಲಿ ಅನ್ನುವಂಥ ಒಂದು ಸಿದ್ಧಾಂತವನ್ನು ವಾಸ್ತವವಾಗಿ ತಂದಿದ್ರು ಅವರು. ಆದರೆ ಇವತ್ತು ಕೆಲವು ಮಧ್ಯಮ ವರ್ಗದ ಬುದ್ಧಿವಂತ ಜನ ಇನ್ನುಳಿದವರು ಒಪ್ಪುಕೊಳ್ಳೋದಿಲ್ಲ ಅದನ್ನು. ಒಂದು 5% ಜನ ಇದ್ದಾರೆ ಇವರು. ಯಾಕಂದರೆ ಇಡೀ ಆಡಳಿತವನ್ನು ತಮ್ಮ ಕೈ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ 10% ಜನ. ಅವರದಿಂದವ್ರು ಇದನ್ನು ಒಪ್ಪುವುದಿಲ್ಲ. ಯಾಕಂದರೆ ಎಲ್ಲರೂ ಹೊರದಂಚು ಹೋಗ್ತಪ್ಪ ಅಧಿಕಾರಕ್ಕಾಗಿ. ಆ ದಿಶೆಯಲ್ಲಿ ಒಂದು ದೊಡ್ಡ ಪ್ರಯತ್ನ ಹೋಗಿಬಿಡ್ತು. ಪ್ರಯತ್ನ ಆಗಿದೆ. ಈಗಲೇ ಅದು ಇತಿಹಾಸ ಕೂಡ ಸೇರಿಸಿ ಕೆಲವರು ಬರ್ಕೊಂಡು ಬಿಟ್ಟಿದ್ದಾರೆ. ಅದು ನಮ್ಮ ಗುರ್ಲಾಪುರದ್ದು, ನಿಮ್ಗೆ ಗೊತ್ತಿರ್ಬೋದು. ಗುರ್ಲಾಪುರದಲ್ಲಿ ನಡೆದಂಥ ಘಟನೆ ಸಣ್ಣದಲ್ಲ, ಅದು ಬಹಳ ದೊಡ್ಡ ಘಟನೆ. ಅದು ಮುಂದಿನ ಭವಿಷ್ಯಕ್ಕೆ ಹಾದಿ ಆಗುವಂಥದ್ದು. ಅದರ ಬದಲಾಗಿ ನಾವು ಇವತ್ತು ಇತಿಹಾಸ ಸೇರಿತು, ದೊಡ್ಡ ಫಂಕ್ಷನ್ ಆಯಿತು ಅಷ್ಟೇ ನೋಡಬಾರ್ದು. ಅದನ್ನು ಮೀರಿ ನಾವು ನೋಡಬೇಕಾಗಿದೆ. ಈ ವ್ಯವಸ್ಥೆಗೆ ಒಂದು ಉತ್ತರ ಕೊಡಬೇಕಾಗಿದೆ. ಇವತ್ತು ನೋಡಿರಿ, 224 MLAಗಳಾಗಿರ್ಬೋದು, ಇಡೀ ದೇಶದ MP ಗಳಾಗಿರ್ಬೋದು, 543 ಇವನ್ನೆಲ್ಲ ನೋಡಿದ್ರೆ ಇವತ್ತೆಲ್ಲ ಕೋಟ್ಯಾಧೀಶರು. ನಾವು ಕೋಟ್ಯಾಧೀಶದಂತ ಮಾತ್ರ ಇಲ್ಲಿ ಸಮಾನವಾಗಿ ಬದುಕಬಲ್ಲ, ಉಳಿದವ ಬದುಕ ಸಾಧ್ಯ. ನಾವು ಅಷ್ಟು ಅಧಿಕಾರಿ ಬಲ್ಲ ಅನ್ನುವಂಥದ್ದು ಈಗ ನಮಗೆ ಮನವರಿಕೆ ಆಗಿರುವಂಥ ವಿಷಯ. ಅದರಲ್ಲೂ ಕಾರ್ಪೊರೇಟ್ಗಳಿಂದಲೇ ದೇಶ ನಿರ್ಣಯಕ್ಕೆ ಹತ್ತದಪ್ಪ ಅನ್ನೋದು ತೋರಿಸ್ಕೊಳ್ಳುವಂಥ ಪ್ರಯತ್ನ ನಮ್ಮ ಹಾಲಿ ಸರ್ಕಾರ ಆಗಿರ್ಬೋದು, ಹಿಂದಿನ ಸರ್ಕಾರಗಳಾದರೂ ಮಾಡ್ತಾ ಬಂದಿದ್ದಾವೆ. ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಚಿಂತನೆ ಇಲ್ಲ ಅನ್ನಿಸ್ತದೆ ನನಗೆ. ಆದರೆ ಇದು ವಾಸ್ತವವಾಗಿ ಬರೋದಿಲ್ಲ. ರೈತರಿಗೆ ನಾವು ಮಾರ್ಕೆಟ್ ಕೊಟ್ಟರೆ ಏನಾಗ್ತದೆ, ಹಾಗೆ ಹೀಗೆ ಏನಾಗೋದಿಲ್ಲ ಅನ್ನುವಂಥ ವಾದ ಮಾಡೋರು ಇದ್ದಾರೆ ನಮ್ಮಲ್ಲಿ, ಇಲ್ಲಂತಲ್ಲ. ಆದರೆ ವಾಸ್ತವವಾಗಿ ಈ ದೇಶದ ಅರ್ಥದ ಬೆನ್ನೆಲುಬು ಯಾವುದಪ್ಪ, ಸಮಾನ ಹಿಡ್ಕೊಳ್ಳುವಂಥ ಕೋವಿಡದಲ್ಲೂ ಸಹಿತ 3.54 ತನಕ ಇತ್ತಿದ್ದು ನಮ್ಮ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ದಲ್ಲೇ ಲಾಭ. ಆದರೆ ಉನ್ನತ ಕಡೆ ಇರಲಿಲ್ಲ. 200 ದಿನ ಬಿದ್ದು ಹೋಗಿಬಿಡೋದು, ಮೈನಸ್ ಆಗಿಬಿಟ್ಟಿದ್ದು. ಇದರ ಅರ್ಥ ಇಷ್ಟ, ಈ ದೇಶದ ಜೀವ ಯಾವುದಪ್ಪ ಅಂದ್ರೆ ಒಕ್ಕಲ್ತನ. ಅದು ಒಕ್ಕಲ್ತನ ಬರುವಂಥ ಲಾಭ, ಅದು ಲಾಭದ ಉದ್ಯೋಗ ಆದಾಗ ಮಾತ್ರ ಪ್ರತಿಯೊಬ್ಬರು ಅಂದರೆ 80% ಜನ ನೆಮ್ಮದಿ ಇರಬಹುದು ಅನ್ನೋದು ಒಂದು ಉತ್ತರ ಅಲ್ಲಿದೆ. ಅದಕ್ಕೆ ನಾವು ಲಕ್ಷ್ಯ ಹಾಕ್ತಾ